ನಮಸ್ಕಾರ. ನಾನು ಇಂಗ್ಲಪ್ಪ, ಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆರ್.ಕೆ. ನಗರ ತಾಂಡ. ನನ್ನ ತರಗತಿ 1, 2, 3 ನೆಲಿಕಲಿ. ನಾನು ಈ ಮೊದಲು 2 ತರಗತಿಗಳ ವಿಡಿಯೋವನ್ನು ಮಾಡಿದ್ದೇನೆ. ಅದರಲ್ಲಿ 1ನೇ ತರಗತಿಯ ಕನ್ನಡ, 2 ಮತ್ತು 3ನೇ ತರಗತಿಗೆ ಗಣಿತ. ಅದೇ ರೀತಿ ಈಗ ನಾವು 2 ಮತ್ತು 3ನೇ ತರಗತಿಗೆ ಪರಿಸರ ಅಧ್ಯಯನದ ವಿಷಯವಾಗಿ ಇಂದು ನಾನು ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇಲ್ಲಿ ನಾವು ಪ್ರಾಣಿಗಳ ಬಗ್ಗೆ ಇಲ್ಲಿ ಈ ವಿಡಿಯೋವನ್ನು ಮಾಡ್ತೇನೆ. ಇದರಲ್ಲಿ ಪ್ರಾಣಿಗಳ 3 ಪ್ರಕಾರಗಳು ಸಾಕು ಪ್ರಾಣಿಗಳು ಮತ್ತು ಕಾಡು ಪ್ರಾಣಿಗಳು. ಮಕ್ಕಳಿಗೆ ಮೊದಲು ಪ್ರಾಣಿಗಳ ಪರಿಚಯವನ್ನು ಮಾಡಿಕೊಡುವುದು. ಪ್ರತಿಯೊಂದು ಮಗುವಿಗೂ ಅವರವರ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ವಿಚಾರಿಸುವುದು. ಮೊದಲನೇ ಮಗು ಅದು ತನ್ನ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಹೇಳುತ್ತದೆ. 2ನೇ ಮಗು ತನ್ನ ಮನೆಯಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ಹೇಳುತ್ತದೆ. ಉದಾಹರಣೆಗೆ ಆಕಳು ಸ್ವಾಭಾವಿಕವಾಗಿ ಎಲ್ಲರೂ ಸಾಕಿರುತ್ತಾರೆ. ಆಮೇಲೆ ಆಡು, ಆಮೇಲೆ ನಾಯಿ, ಬೆಕ್ಕು ಇವು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇರುತ್ತವೆ. ಕೊನೆಯ ಪಕ್ಷ ಆ ಮಕ್ಕಳ ಮನೆಯಲ್ಲಿ ಇರಲಿಕ್ಕಂದ್ರೂ ಪಕ್ಕದ ಮನೆಯಲ್ಲಿ ಆಗಿರ್ಬೋದು ಅಥವಾ ತಮ್ಮ ಓಣಿಯಲ್ಲಿ ಆಗಿರ್ಬೋದು ಈ ಒಂದು ಪ್ರಾಣಿಗಳನ್ನು ಆ ಮಕ್ಕಳು ನೋಡಿರ್ತಾರೆ. ಆದರೆ ಕೆಲವು ಮಕ್ಕಳು ಮನೆಯಲ್ಲಿ ಇರದಿದ್ದಾಗ ಅವರಿಗೆ ನಾವು ಈ ಚಿತ್ರಪಟಗಳ ಮೂಲಕ ನಾವು ಗುರುತಿಸಲು ತಿಳಿಸುವುದು. ಮೊದಲನೇದಾಗಿ ನಾವಿಲ್ಲಿ ಆಕಳು ಇದೊಂದು ಸಾಕು ಪ್ರಾಣಿ, ಆಡು ಇದೊಂದು ಸಾಕು ಪ್ರಾಣಿ, ಬೆಕ್ಕು ಇದು ಕೂಡ ಸಾಕು ಪ್ರಾಣಿ, ಹೀಗೆ ನಾಯಿ ಇವುಗಳ ಪರಿಚಯವನ್ನು ಮಾಡಿಕೊಡುತ್ತಾ ನಂತರ ಇವು ಸಾಕು ಪ್ರಾಣಿಗಳ ಆದ ಮೇಲೆ ಮುಂದೆ ಕಾಡು ಪ್ರಾಣಿಗಳನ್ನು ಮಕ್ಕಳಿಗೆ ಕೇಳೋದು. ಅವು ಹೇಳುತ್ತವೆ. ಹುಲಿ, ಚಿರತೆ, ಕರಡಿ, ಸಿಂಹ, ಮೊಲ, ಆಮೇಲೆ ಚಿರತೆ. ಆವಾಗ ನೀವು ಯಾರು ನೋಡಿದ್ರ ಅಂತ ಹೇಳಿದಾಗ ಕೆಲವು ಹುಡುಗರು ಮಕ್ಕಳು ಈ ನಮ್ಮ ಹಳ್ಳಿಯಲ್ಲಿ ಮೊಲ ನೋಡಬಹುದು, ನರಿ ನೋಡಬಹುದು, ತೋಳನೂ ಕೂಡ ನಮ್ಮ ಮಕ್ಕಳು ನೋಡಿರ್ತಾರೆ. ಆದರೆ ನೋಡಿರ್ತಕ್ಕಂಥ ಮಕ್ಕಳಿಗೆ ನಾವು ಚಿತ್ರಪಟದ ಮೂಲಕ ಸಿಂಹ ಇದು ಒಂದು ಕಾಡು ಪ್ರಾಣಿ, ಚಿರತೆ ಇದು ಒಂದು ಕಾಡು ಪ್ರಾಣಿ, ಹುಲಿ ಇದು ಒಂದು ಕಾಡು ಪ್ರಾಣಿ, ಆಮೇಲೆ ಜಿಂಕೆ, ಹೀಗೆ ಹಲವಾರು ಪ್ರಾಣಿಗಳ ಚಿತ್ರಗಳನ್ನು ತೋರಿಸಿ ಆ ಮಕ್ಕಳಿಗೆ ಈ ಕಾಡು ಪ್ರಾಣಿಗಳ ಪರಿಚಯವನ್ನು ಮಾಡಿಕೊಡಲಾಗುವುದು. ನಂತರ ಈ ಮಕ್ಕಳಿಗೆ ಪ್ರಾಣಿಗಳಲ್ಲಿ ಆಹಾರದ ವೈವಿಧ್ಯತೆಯನ್ನು ಕೂಡ ನಾವು ಹೇಳಿಕೊಡಬಹುದು ಈ ಚಿತ್ರಗಳ ಮೂಲಕ. ಅದರಲ್ಲಿ ಸಸ್ಯಾಹಾರಿ ಪ್ರಾಣಿಗಳು, ಮಾಂಸಾಹಾರಿ ಪ್ರಾಣಿಗಳು, ಮಿಶ್ರಾಹಾರಿ ಪ್ರಾಣಿಗಳು. ಮಕ್ಕಳನ್ನ ನಾವು ಸ್ವಾಭಾವಿಕವಾಗಿ ಕೇಳೋದು, ನಾಯಿ ಏನು ತಿನ್ನುತ್ತದೆ? ನಾಯಿ ರೊಟ್ಟಿ ತಿನ್ನುತ್ತದೆ, ಅನ್ನ ತಿನ್ನುತ್ತದೆ, ಆಮೇಲೆ ಕೋಳಿ ತಿನ್ನುತ್ತದೆ, ಆಮೇಲೆ ಮಾಂಸ ತಿನ್ನುತ್ತದೆ. ಅಂದರೆ ಇದು ನಾಯಿ ಸಸ್ಯಾಹಾರಿ ಪ್ರಾಣಿ ಅಲ್ಲ, ಇತ್ತಾಗ ಮಾಂಸಾಹಾರಿ ಪ್ರಾಣಿನೂ ಅಲ್ಲ. ಅಂದರೆ ಸಸ್ಯಾಹಾರಿ ಆಹಾರವನ್ನು ತಿನ್ನುತ್ತದೆ, ಮಾಂಸಾಹಾರಿ ಪ್ರಾಣಿ. ಹೀಗಾಗಿ ನಾಯಿ ಇದು ಮಿಶ್ರಾಹಾರಿ ಪ್ರಾಣಿ. ಆಕಳು ಕೇವಲ ಹುಲ್ಲು, ಮೇವು, ಹೊಟ್ಟು ಇದ್ರ ಹೊರತು ಮತ್ತೇನು ತಿನ್ನಲ್ಲ. ಹೀಗಾಗಿ ಇದು ಸಸ್ಯಾಹಾರಿ ಪ್ರಾಣಿ. ಅದೇ ರೀತಿ ಆಡು, ಕರಡಿ ಇವು ಸಸ್ಯಾಹಾರಿ ಪ್ರಾಣಿಗಳು. ಇನ್ನು ಮಾಂಸಾಹಾರಿ ಪ್ರಾಣಿಗಳು ಅಂದಾಗ ನಾವು ತೋಳ, ಚಿರತೆ, ಆಮೇಲೆ ಹುಲಿ, ಸಿಂಹ ಇವು ಮಾಂಸವನ್ನು ಬಿಟ್ಟು ಇನ್ಯಾವುದೇ ಆಹಾರವನ್ನು ಸೇವಿಸುವುದಿಲ್ಲ. ಹೀಗಾಗಿ ಇವು ಮಾಂಸಾಹಾರಿ ಪ್ರಾಣಿಗಳು. ಇನ್ನು ಮಿಶ್ರಾಹಾರಿ ಪ್ರಾಣಿಗಳು ಅಂದಾಗ ಮಾಂಸವನ್ನು, ಸಸ್ಯಾಹಾರವನ್ನು ಎರಡೂ ತಿಂತಕ್ಕಂಥವುಗಳನ್ನು ನಾವು ಮಿಶ್ರಾಹಾರಿ ಎನ್ನುತ್ತೇವೆ. ಉದಾಹರಣೆಗೆ ಆಗಲೇ ನಾನು ಹೇಳಿದಾಗೆ ನಾಯಿ, ಬೆಕ್ಕು, ಆಮೇಲೆ ಮನುಷ್ಯ ನಾವು ಕೂಡ ಮಿಶ್ರಾಹಾರಿ ಪ್ರಾಣಿಗಳು. ನಾವು ಸಸ್ಯದಿಂದ ಬರ್ತಕ್ಕಂಥ ಆಹಾರ ಧಾನ್ಯವನ್ನು ಊಟ ಮಾಡುತ್ತೇವೆ. ಇನ್ನು ಮಾಂಸಾಹಾರಿ ಕೋಳಿ ಆಗ್ಬೋದು, ಮಟನ್ ಆಗ್ಬೋದು,
ಇವು ಮಾಂಸಾಹಾರಿ, ಅಂದರೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ತಿಂತಕ್ಕಂಥವುಗಳೇ ನಾವೇನು ಕರಿತೀವಿ ಮಿಶ್ರಾಹಾರಿ ಪ್ರಾಣಿಗಳು. ನಾವು ಮನುಷ್ಯರು ಕೂಡ ಮಿಶ್ರಾಹಾರಿಯಲ್ಲಿ ಬರ್ತೇವೆ. ಕೆಲವು ಮನುಷ್ಯರು ಸಸ್ಯಾಹಾರಿ, ಕೇವಲ ಸಸ್ಯಾಹಾರಿಯನ್ನು ಮಾತ್ರ ಉಣ್ಣುತ್ತಾರೆ. ಅವರು ಮಿಶ್ರಾಹಾರಿಗಳಾಗುವುದು ಸಸ್ಯಾಹಾರಿ ಪ್ರಾಣಿಯ ಜಾತಿಯಲ್ಲಿ ಅವರು ಬರುತ್ತಾರೆ. ಹೀಗೆ ನಾವು ಮಕ್ಕಳಿಗೆ ಈ ಪ್ರಾಣಿಗಳ ಪರಿಚಯವನ್ನು ಹಾಗೂ ಅವು ಕಾಡು ಪ್ರಾಣಿ, ಸಾಕು ಪ್ರಾಣಿಗಳು, ಅವರ ಆಹಾರದ ವೈವಿಧ್ಯತೆ, ಅಂದರೆ ಅವು ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ, ಈ ರೀತಿಯಾಗಿ ನಾವು 2 ಮತ್ತು 3ನೇ ತರಗತಿಗೆ ಈ ಒಂದು ಪ್ರಾಣಿಗಳ ಒಂದು ಪರಿಚಯವನ್ನು ನಾವು ಮಾಡಿಕೊಡುತ್ತೇವೆ ಈ ಚಿತ್ರಪಟಗಳ ಮೂಲಕ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ. ನಮಸ್ಕಾರ.